ವಿಕ್ರನ್ ವಯಸ್ಸು 21. ನಾನು ಕಾಲೇಜಿನ ದಿನಗಳಲ್ಲಿ ನನ್ನ ಟೀಚರ್ ಸೌಮ್ಯ ಮೇಡನ್ ಜೊತೆ ನಡೆದ ಒಂದು ರೋಚಕ ಘಟನೆ ನೆನಪಿಸಿಕೊಳ್ಳುತ್ತಿದ್ದೇನೆ. ಸೌಮ್ಯ ಮೇಡಂ 32 ವರ್ಷದ ಸುಂದರಿ, ಕಾಲೇಜಿನಲ್ಲಿ ಎಲ್ಲರ ಕಣ್ಣಿಗೆ ಕಾಣುವ ರತ್ನ. ಅವರ ಗೋಧಿಯ ಮೈಬಣ್ಣ, ಉದ್ದವಾದ ಕೂದಲು, ಸೀರೆಯಲ್ಲಿದ್ದಾಗ ಅವರು ಯಾರಿಗೆ ಹೋಟಿಕ್ ಆಕರ್ಷಣೆ ಉಂಟುಮಾಡುತ್ತಿದ್ದರು. ಕಾಲೇಜಿನ ಕ್ಲಾಸ್ನಲ್ಲಿ ಸೌಮ್ಯ ಮೇಡನ್ರ ಕ್ಲಾಸ್ ಯಾವಾಗಲೂ ವಿಶೇಷವಾಗಿ ಇಂಟರೆಸ್ಟಿಂಗ್ ಆಗಿರುತ್ತಿತ್ತು. ಅವರ ಧ್ವನಿಯಲ್ಲಿ ಒಂದು ಮೃದುವಾದ ಆಕರ್ಷಣೆಯಿತ್ತು. ಒಂದು ದಿನ ಕ್ಲಾಸ್ ಮುಗಿದ ನಂತರ ನಾನು ನನ್ನ ಜರ್ನಲ್ ಸಬ್ಮಿಟ್ ಮಾಡಲು ಅವರ ಟೇಬಲ್ಗೆ ಹೋದೆ. ಅವರು ಹಸಿರು ಸೀರೆಯಲ್ಲಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಬ್ಲೌಸ್ನೊಂದಿಗೆ ಕುಳಿತಿದ್ದರು. ಸೀರೆಯ ತುದಿ ಸ್ವಲ್ಪ ಕೆಳಗೆ ಇಳಿದಿತ್ತು ಮತ್ತು ಅವರ ಸೊಂಟದ ಸ್ವಲ್ಪ ಭಾಗ ಕಣ್ಣಿಗೆ ಬಂದು ಹೋದಿತ್ತು. ನಾನು ಜರ್ನಲ್ ಕೊಡಲು ಹೋದಾಗ ಅವರು ಒಂದು ಚಿಕ್ಕ ನಗುವಿನೊಂದಿಗೆ, "ವಿಕ್ರಮ್, ನಿನ್ನ ಕೆಲಸ ಚೆನ್ನಾಗಿದೆ. ಆದರೆ ಇನ್ನೂ ಒಂದಿಷ್ಟು ಡೀಟೇಲ್ಸ್ ಬರಿಬಹುದು" ಎಂದು ಹೇಳಿದರು. ಜರ್ನಲ್ ತೆಗೆದುಕೊಂಡಾಗ ಅವರ ಬೆರಳು ನನ್ನ ಕೈಗೆ ತಗುಲಿತು. ಆ ಸ್ಪರ್ಶ ಸಾಮಾನ್ಯವಾಗಿತ್ತು, ಆದರೆ ನನ್ನೊಳಗೆ ಒಂದು ಅಸಹ್ಯ ಕುತೂಹಲ ಹುಟ್ಟಿತು. ಅವರ ಕಣ್ಣುಗಳು ನನ್ನನ್ನು ಒಂದು ಕ್ಷಣ ದಿಟ್ಟಿಸಿದವು. ಆ ನೋಟ ನನ್ನ ಮನಸ್ಸಿನಲ್ಲಿ ದಿನಗಳವರೆಗೆ ಉಳಿದಿತು. ನಾಳೆ ಸಂಜೆ 3 ಗಂಟೆಗೆ ಕಾಲೇಜಿನ ಲ್ಯಾಬ್ಗೆ ಹೋದೆ. ಲ್ಯಾಬ್ನಲ್ಲಿ ಯಾರೂ ಇರಲಿಲ್ಲ, ಕೇವಲ ಸೌಮ್ಯ ಮೇಡನ್ ಒಬ್ಬರೇ ಇದ್ದರು. ಅವರು ಕೆಂಪು ಸೀರೆಯಲ್ಲಿ ಕೂದಲಿಗೆ ಒಂದು ಚಿಕ್ಕ ಕ್ಲಿಪ್ ಹಾಕಿಕೊಂಡು ಟೇಬಲ್ನಲ್ಲಿ ಕುಳಿತಿದ್ದರು. "ವಿಕ್ರನ್, ಇಲ್ಲಿ ಕೂತುಕೋ" ಎಂದು ಒಂದು ಕುರ್ಚಿಯನ್ನು ತೋರಿಸಿದರು. ನಾನು ಕೂತಾಗ ಅವರು ನನ್ನ ಪಕ್ಕಕ್ಕೆ ಬಂದು ಜರ್ನಲ್ ತಿರುವು ಮಾಡುತ್ತಾ, "ಇಲ್ಲಿ ನೋಡು, ಈ ಭಾಗಕ್ಕೆ ಇನ್ನೂ ಒಂದಿಷ್ಟು ಎಕ್ಸ್ಪ್ಲನೇಷನ್ ಬೇಕು" ಎಂದರು. ಅವರ ಭುಜ ನನ್ನ ಭುಜಕ್ಕೆ ಸ್ವಲ್ಪ ತಗುಲಿತು. ಆ ಕ್ಷಣದಲ್ಲಿ ನನ್ನ ಹೃದಯದ ಬಡಿತ ಜೋರಾಯಿತು. ಅವರ ಕೂದಲಿನಿಂದ ಬೀಸುವ ಸುಗಂಧ, ಸೀರೆಯ ತುದಿಯಿಂದ ಕಾಣುವ ಸೊಂಟದ ಆಕಾರ ಎಲ್ಲವೂ ನನ್ನನ್ನು ಆಕರ್ಷಿಸಿತು. "ಮೇಡನ್, ಇದನ್ನು ಯಾವ ರೀತಿಯಾಗಿ ಸರಿಪಡಿಸಬೇಕು" ಎಂದು ಕೇಳಿದೆ. ಅವರು ನಕ್ಕು, "ವಿಕ್ರಮ್, ನೀನು ತುಂಬಾ ಚುರುಕಾಗಿರುವ ಹುಡುಗ, ಸ್ವಲ್ಪ ಗೈಡೆನ್ಸ್ ಕೊಡುತ್ತೇನೆ, ಎಲ್ಲವನ್ನೂ ಚೆನ್ನಾಗಿ ಮಾಡಿಬಿಡುತ್ತೀಯಾ" ಎಂದರು. ಅವರ ಮಾತಿನಲ್ಲಿ ಒಂದು ರೀತಿಯ ಡಬಲ್ ಮೀನಿಂಗ್ ಇದ್ದಂತೆ ಭಾಸವಾಯಿತು. ಅವರು ಪೆನ್ ತೆಗೆದುಕೊಂಡು ಜರ್ನಲ್ನಲ್ಲಿ ಏನೋ ಬರೆಯಲು ಶುರು ಮಾಡಿದರು. ಅವರ ಕೈ ಸ್ವಲ್ಪ ನನ್ನ ಕೈಗೆ ತಗುಲಿತು. ಆ ಕ್ಷಣದಲ್ಲಿ ನನಗೆ ಇದು ಸ್ವಲ್ಪ ಉದ್ದೇಶಪೂರ್ವಕವಾಗಿಯೇ ಅನ್ನಿಸಿತು. ಆ ದಿನದ ರಾತ್ರಿ ಆ ಕ್ಷಣಗಳು ನನ್ನ ಮನಸ್ಸಿನಲ್ಲಿ ಕಾಡಾಗಿದ್ದವು. ಕೆಲವು ದಿನಗಳ ನಂತರ ಸೌಮ್ಯ ಮೇಡನ್ ಹೇಳಿದರು, "ವಿಕ್ರಮ್, ನಾಳೆ ನನ್ನ ಆಫೀಸ್ಗೆ ಬಾ, ರಿವಿಷನ್ ರಿಪೋರ್ಟ್ಗಳು ಬಗ್ಗೆ ಚರ್ಚೆ ಮಾಡಬೇಕು." ಮರುದಿನ ನಾನು ಆಫೀಸ್ಗೆ ಹೋದೆ. ಆಫೀಸ್ನಲ್ಲಿ ಯಾರೂ ಇರಲಿಲ್ಲ, ಕೇವಲ ಸೌಮ್ಯ ಮೇಡನ್ ಒಬ್ಬರೇ ಇದ್ದರು. ಅವರು ಗುಲಾಬಿ ಸೀರೆಯಲ್ಲಿ ಕೂದಲನ್ನು ಲೂಸ್ ಆಗಿ ಬಿಟ್ಟಿದ್ದರು. ಆ ಸುಗಂಧವು ಕೋಣೆಯನ್ನು ತುಂಬಿತ್ತು. "ವಿಕ್ರಮ್, ಇಲ್ಲಿ ಕೂತ್ಕೋ" ಎಂದು ಕುರ್ಚಿ ತೋರಿಸಿದರು. ನಾವು ರಿಪೋರ್ಟ್ಗಳ ಬಗ್ಗೆ ಚರ್ಚೆ ಮಾಡುತ್ತಿದ್ದಂತೆ ಅವರು ನನ್ನ ಕೈಗೆ ಸ್ಪರ್ಶಿಸಿದರು. ಆ ಸ್ಪರ್ಶ ನನ್ನೊಳಗೆ ವಿದ್ಯುತ್ ಹರಿಸಿದಂತೆ ಭಾಸವಾಯಿತು. "ವಿಕ್ರಮ್, ನೀನು ತುಂಬಾ ಶಾರ್ಪ್ ಆಗಿದ್ದೀಯಾ, ಆದರೆ ಕೆಲವೊಮ್ಮೆ ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು" ಎಂದು ನಗುವಿನೊಂದಿಗೆ ಹೇಳಿದರು. ನಂತರ ಕಾಲೇಜಿನ ಸಾಂಸ್ಕೃತಿಕ ಕಾರ್ಯಕ್ರಮ ದಿನ. ಸೌಮ್ಯ ಮೇಡನ್ ಆಯೋಜಕರಲ್ಲಿ ಒಬ್ಬರಾಗಿದ್ದರು. ಅವರು ಕಪ್ಪು ಸೀರೆಯಲ್ಲಿ ಮೆರುಗಿನ ಒಡವೆಗಳೊಂದಿಗೆ ಬಂದರು. ಕಾರ್ಯಕ್ರಮ ಮುಗಿದಾಗ ರಾತ್ರಿ 9 ಗಂಟೆ. "ವಿಕ್ರಮ್, ಇವತ್ತು ತಡವಾಗಿದೆ. ನೀನು ನನ್ನ ಮನೆಗೆ ಬಂದು ಕೆಲವು ಡಿವಿಷನ್ ರಿಪೋರ್ಟ್ಗಳಿಗೆ ಸಹಾಯ ಮಾಡು" ಎಂದರು. ಮನೆಗೆ ಬಂದಾಗ ಅವರು ಲೂಸ್ ನೈಟಿಗೆ ಬದಲಾಯಿಸಿಕೊಂಡಿದ್ದರು. ಆ ರಾತ್ರಿ ಅವರ ಆಕಾರ ಇನ್ನಷ್ಟು ಆಕರ್ಷಕವಾಗಿ ಕಾಣುತ್ತಿತ್ತು. ನಾನು ಧೈರ್ಯವಾಗಿ, "ಮೇಡನ್, ನಿಮ್ಮ ಸೌಂದರ್ಯ ನೋಡಿದರೆ ಯಾರಿಗೂ ಖುಷಿಯಾಗದೇ ಇರಲು ಸಾಧ್ಯವಿಲ್ಲ" ಎಂದೆ. ಅವರು ನಕ್ಕು, "ವಿಕ್ರಮ್, ನಾವು ಒಟ್ಟಿಗೆ ಕಳೆದ ಕ್ಷಣಗಳು ಸುಂದರವಾಗಿದ್ದವು, ಆದರೆ ಇದು ಮುಂದುವರಿಯಲು ಸಾಧ್ಯವಿಲ್ಲ. ನನ್ನ ಗಂಡ, ನನ್ನ ಕೆಲಸ ಎಲ್ಲವೂ ನನ್ನ ಜೀವನದಲ್ಲಿ ಮುಖ್ಯ. ನೀನು ನಿನ್ನ ಜೀವನವನ್ನು ಮುಂದುವರಿಸು" ಎಂದರು. ನಾನು ಅರ್ಥಮಾಡಿಕೊಂಡೆ, "ಮೇಡನ್, ನೀವು ಕೊಟ್ಟ ಆ ಕ್ಷಣಗಳು ಎಂದಿಗೂ ಮರೆಯಲಾಗದು, ಆದರೆ ನಾನು ನಿಮ್ಮ ಜೀವನಕ್ಕೆ ಯಾವುದೇ ತೊಂದರೆ ಕೊಡಲಾರೆ." ನಾವಿಬ್ಬರೂ ಆ ಸಂಬಂಧವನ್ನು ಅಲ್ಲಿ ಮುಗಿಸಿಕೊಂಡೆವು. ಆದರೆ ಆ ಕ್ಷಣಗಳು ನನ್ನ ಜೀವನದ ಒಂದು ಸುಂದರ ಭಾಗವಾಗಿ ಸದಾ ಉಳಿದವು. ಕಾಲೇಜು ದಿನಗಳು ಮುಗಿಯುತ್ತಲೇ ಇರಲು ಮುಂಚೆ ನಾನು ಮತ್ತು ಸೌಮ್ಯ ಮೇಡನ್ ನಡುವೆ ಏಕಾಂತ ಕ್ಷಣಗಳು ಹೆಚ್ಚುತ್ತಿದ್ದುದು ನನ್ನ ಮನಸ್ಸಿಗೆ ಹೊಸ ಅಸಹ್ಯವನ್ನು ತಂದಿತ್ತು. ಆದರೆ ನಾವು ಎರಡೂ ತಿಳಿದಿದ್ದೆವು, ಈ ಸಂಬಂಧವು ತವಾಗಿರಬೇಕು ಮತ್ತು ಮುಂದಿನ ಜೀವನದಲ್ಲಿ ಯಾರಿಗೂ ತಿಳಿಯಬಾರದು. ಒಂದು ದಿನ ಕಾಲೇಜಿನ ಲ್ಯಾಬ್ನಲ್ಲಿ ನಾನು ಪಠ್ಯವನ್ನು ಪೂರ್ಣಗೊಳಿಸುತ್ತಿದ್ದಾಗ ಸೌಮ್ಯ ಮೇಡಂ ಬಂದರು. ಅವರು ನನಗೆ ನಗುತ್ತಾ ಹೇಳಿದರು, "ವಿಕ್ರಮ್,
ನಿನ್ನೆ ನಿನಗೆ ಸಹಾಯ ಮಾಡಿದಾಗ ನಿನ್ನ ಗಮನವನ್ನು ಚಾತುರ್ಯವನ್ನು ಮೆಚ್ಚಿದೆ. ಆದರೆ ಒಮ್ಮೆ ನನ್ನ ಬಳಿ ಸ್ವಲ್ಪ ಸಮಯ ಕೊಡು. ನಾನು ಕುತೂಹಲದಿಂದ ತಲೆ ನಡುಸಿಕೊಂಡೆ. ಅವರು ನನ್ನ ಪಕ್ಕಕ್ಕೆ ಕುಳಿತು, ನಿನ್ನ ಮುಂದಿನ ಪ್ರಾಜೆಕ್ಟ್ ಹೇಗಿದೆ? ಕೆಲವು ಟಿಪ್ಸ್ ಬೇಕಾ ಎಂದರು. ನಾನು ನನ್ನ ಕೆಲಸವನ್ನು ತೋರಿಸುತ್ತಾ ಅವರು ಸುತ್ತಿ ನೋಡುವಾಗ ಅವರ ಕೈ ನನ್ನತ್ತ ಸ್ವಲ್ಪ ತಗುಲಿತು. ಆ ಕ್ಷಣ ನನ್ನ ಮನಸ್ಸು ಮತ್ತೆ ಹುಚ್ಚಾಗಿ ಬಡಿದಿತು. ಆ ದಿನ ಲ್ಯಾಬ್ಗೆ ಬರುವ ವಿದ್ಯಾರ್ಥಿಗಳೆಲ್ಲ ಪ್ರಯತ್ನಿಸುತ್ತಿದ್ದರು. ಆದರೆ ನಾನು ಮತ್ತು ಸೌಮ್ಯ ಮೇಡನ್ ಒಂದು ನಿರಂತರ ಸಂವಾದದಲ್ಲಿ ಮುಳುಗಿದ್ದೆವು. ಅವರು ನನ್ನ ಕೆಲಸವನ್ನು ಪರಿಶೀಲಿಸುತ್ತಾ ಕೊನೆಯಲ್ಲಿಗೆ ಹೇಳಿದರು, ವಿಕ್ರಮ್, ನೀನು ಎಷ್ಟು ಶ್ರಮಿಸುತ್ತಿದ್ದೀಯೋ ಅದಕ್ಕೆ ಪ್ರಶಂಸೆ, ಆದರೆ ಕೆಲವೊಮ್ಮೆ ಸ್ವಲ್ಪ ವಿಶ್ರಾಂತಿ ಬೇಕು. ಕೆಲಸವೂ ಜೀವನವೂ ಸಮತೋಲನದಲ್ಲಿರಬೇಕು. ನಂತರ ಅವರು ನನ್ನ ಮೇಲೆ ಕುಳಿತಿದ್ದ ಚಾರ್ಮ್ ಮತ್ತು ಮೃದುವಾದ ಧ್ವನಿಯಿಂದ ನಗುತ್ತಾ, ನಿನ್ನ ಶ್ರಮ ಮತ್ತು ಜವಾಬ್ದಾರಿ ನನಗೆ ಇಷ್ಟ, ಆದರೆ ಈ ಶೈಲಿ ಮುಂದುವರೆಯಲು ಸಾಧ್ಯವಿಲ್ಲ. ನಮ್ಮ ನಡುವಿನ ಕ್ಷಣಗಳು ಸಂವೇದನಾಶೀಲವಾಗಿವೆ, ಆದರೆ ನಿನ್ನ ಭವಿಷ್ಯಕ್ಕೆ ಇದು ಅಡ್ಡಿಯಾಗಬಾರದು. ಆ ಮಾತುಗಳು ನನ್ನ ಮನಸ್ಸಿಗೆ ಮತ್ತೊಂದು ನಿದರ್ಶನವನ್ನು ನೀಡಿದವು. ಅವರಿಗೆ ನನ್ನ ಮೇಲೆ ಕಾಳಜಿಯಿದೆ, ಆದರೆ ಜೀವನದ ನೈತಿಕ ಮಿತಿ ಎಲ್ಲವನ್ನೂ ನಿರ್ಧರಿಸುತ್ತದೆ. ನಂತರದ ದಿನಗಳಲ್ಲಿ ನಾವು ಕೆಲವು ಬಾರಿ ಒಟ್ಟಿಗೆ ಕಾಫಿ ಕುಡಿಯಲು ಭೇಟಿ ಮಾಡಿದವು. ಆ ಸಮಯದಲ್ಲಿ ಅವರ ಮಾತುಗಳಲ್ಲಿನ ಮೃದುತ್ವ, ಕೈಗೆ ತಗುಲುವ ಸ್ಪರ್ಶ, ಹೃದಯವನ್ನು ಸ್ಪರ್ಶಿಸುವ ನಗು ಎಲ್ಲವೂ ನನ್ನ ಮನಸ್ಸಿನಲ್ಲಿ ಒಂದು ಗಾಢ ಅನುಭವವನ್ನು ನೀಡಿತು. ಆದರೆ ನಾನು ನಿರ್ಧರಿಸಿದ್ದೆ, ಈ ಸಂಬಂಧವು ಗೋಪ್ಯವಾಗಿರಬೇಕು ಮತ್ತು ಜೀವನದಲ್ಲಿ ಯಾವ ತೊಂದರೆಯನ್ನೂ ಉಂಟುಮಾಡಬಾರದು. ಒಂದು ಸಂಜೆ ಅವರು ನನ್ನ ಕೈ ಹಿಡಿದು ಹೇಳಿದರು, ವಿಕ್ರಮ್, ನಾವು ಕಳೆದ ಕ್ಷಣಗಳನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ, ಆದರೆ ನಾನು ನನ್ನ ಜೀವನಕ್ಕೆ ಪ್ರಾಥಮಿಕತೆ ನೀಡಬೇಕು. ನಿನ್ನ ಜೀವನವೂ ಮುಂದಕ್ಕೆ ಸಾಗಬೇಕು. ಆ ಕ್ಷಣ ನಾನು ಅರ್ಥಮಾಡಿಕೊಂಡೆ, ಈ ಸಂಬಂಧವು ಸುಂದರ, ಆದರೆ ಗಾಳತೆಯನ್ನು ತಲುಪಿದರು ಬದುಕಿನಲ್ಲಿ ಅತಿಯಾದ ಅಸಹ್ಯ ಅಥವಾ ತೊಂದರೆಯಿಲ್ಲದೆ ಕೊನೆಗೊಳ್ಳಬೇಕು. ಆ ದಿನದ ನಂತರ ನಾನು ನನ್ನ ಓದು ಮತ್ತು ಕ್ಯಾರಿಯರ್ ಮೇಲೆ ಸಂಪೂರ್ಣ ಗಮನ ಹರಿಸಿದ್ದೆ. ಆದರೆ ಸೌಮ್ಯ ಮೇಡನ್ ಅವರ ಅನುಭವ ಮತ್ತು ಆತ್ಮೀಯ ಕ್ಷಣಗಳು ಎಂದಿಗೂ ನನ್ನ ಮನಸ್ಸಿನಲ್ಲಿ ಉಳಿದವು. ಕಾಲೇಜು ದಿನಗಳು ಕೊನೆಗೆ ಬರುತ್ತಿದ್ದಂತೆ ನಾನು ನನ್ನ ಓದು, ಪ್ರಾಜೆಕ್ಟ್ ಕೆಲಸ ಮತ್ತು ವೈಯಕ್ತಿಕ ಬೆಳವಣಿಗೆ ಮೇಲೆ ಹೆಚ್ಚು ಗಮನ ಹರಿಸುತ್ತಿದ್ದೆ. ಆದರೆ ಸೌಮ್ಯ ಮೇಡನ್ ಅವರೊಂದಿಗೆ ಕಳೆದ ಕ್ಷಣಗಳು ಮನಸ್ಸಿನಲ್ಲಿ ಸದಾ ಹತ್ತಿರವಾಗಿದ್ದವು. ಅವರ ಮಾತು, ನಗು, ಕೈಗೆ ತಗುಲುವ ಸ್ವಲ್ಪ ಸ್ಪರ್ಶ ಎಲ್ಲವೂ ನನ್ನ ಜೀವನದ ಅನುಭವವನ್ನು ಸಮೃದ್ಧಗೊಳಿಸುತ್ತಿತ್ತು. ಒಂದು ದಿನ ನಾನು ಅವರ ಆಫೀಸ್ಗೆ ಹೋದೆ. ಅವರು ಒಂದು ಹಸಿರು ಸೀರೆಯಲ್ಲಿ ಸುಗಂಧ ಹರಡುವ ಹೂವಿನೊಂದಿಗೆ ನನ್ನನ್ನು ನೋಡುತ್ತಿದ್ದರು. ಅವರು ಹೇಳಿದರು, ವಿಕ್ರಮ್, ನಿನ್ನ ಮುಂದಿನ ಗುರಿಗಳು ಏನು? ನಾನು ನೋಡುತ್ತಿರುವೆ, ನೀನು ಬಹಳ ಶ್ರಮಿಸುತ್ತಿದ್ದೀಯಾ. ಸ್ವಲ್ಪ ಗೈಡೆನ್ಸ್ ಬೇಕಾ? ನಾನು ನಗುತ್ತಾ, ಮೇಡನ್, ನಿಮ್ಮ ಮಾರ್ಗದರ್ಶನ ನನಗೆ ಯಾವಾಗಲೂ ಪ್ರೇರಣೆಯಾಗುತ್ತದೆ. ಆ ದಿನ ನಾವು ಪ್ರಾಜೆಕ್ಟ್ ಮತ್ತು ರಿಪೋರ್ಟ್ಗಳ ಬಗ್ಗೆ ಚರ್ಚೆ ಮಾಡುತ್ತಾ ಜೀವನದ ಮೌಲ್ಯಗಳ ಕುರಿತು ಮಾತುಕತೆ ನಡೆಸಿದವು. ಸೌಮ್ಯ ಮೇಡನ್ ನನಗೆ ಹೇಳಿದರು, ವಿಕ್ರಮ್, ಜೀವನದಲ್ಲಿ ಸತ್ಯತೆಯು ಮತ್ತು ಗೌರವ ಅತ್ಯಂತ ಮುಖ್ಯ. ನಾನು ನಿನಗೆ ಈ ಕ್ಷಣಗಳನ್ನು ನೀಡಿ ಸಂತೋಷಪಡುತ್ತಿದ್ದರು. ನೀನು ಯಾವಾಗಲೂ ನೈತಿಕ ಮಿತಿಯನ್ನು ಗಮನಿಸಬೇಕು. ನಾವು ಒಟ್ಟಿಗೆ ಕಳೆದ ಕ್ಷಣಗಳು ಒಂದು ಅನುಭವ, ಆದರೆ ಅವು ನಿನ್ನ ವ್ಯಕ್ತಿತ್ವಕ್ಕೆ ಪ್ರತಿಫಲಿಸಬೇಕು. ಆ ಮಾತುಗಳು ನನಗೆ ದಾರಿ ತೋರಿದವು. ನಾನು ಅರ್ಥಮಾಡಿಕೊಂಡೆ, ಆತ್ಮೀಯ ಸಂಬಂಧಗಳು ಇದ್ದರೂ ಗೌರವ ಮತ್ತು ಸ್ವತಂತ್ರತೆಯ ಮಿತಿಯನ್ನು ಮೀರುವುದು ಅಪಾಯಕರವಾಗಿದೆ. ನಂತರ ನಾವು ಕೆಲವೊಮ್ಮೆ ಕಾಫಿ ಶಾಪ್ನಲ್ಲಿ ಭೇಟಿಯಾಗುತ್ತಿದ್ದೆವು, ಆದರೆ ಸಂಬಂಧವು ಹೆಚ್ಚಿನ ವೈಯಕ್ತಿಕ ಅಸಹ್ಯಕ್ಕೆ ಹೋಗದಂತೆ ನಿರ್ವಹಿಸಿದ್ದೆವು. ನಾನು ನನ್ನ ಓದು, ಪ್ರಾಜೆಕ್ಟ್ ಮತ್ತು ಜೀವನದ ಗುರಿಗಳ ಮೇಲೆ ಸಂಪೂರ್ಣ ಗಮನ ಹರಿಸುತ್ತಿದ್ದೆ, ಮತ್ತು ಸೌಮ್ಯ ಮೇಡಂ ನನ್ನ ಜೀವನದ ಆದರ್ಶ ಮತ್ತು ಮಾರ್ಗದರ್ಶಕರಾಗಿ ಉಳಿದರು. ಒಂದು ದಿನ ಅವರು ನನ್ನ ಕೈ ಹಿಡಿದು ನಗುತ್ತಾ ಹೇಳಿದರು, ವಿಕ್ರಮ್, ನಾವು ಒಂದೇ ರೀತಿಯ ಅನುಭವವನ್ನು ಉಳಿಸಬಹುದು, ಮನಸ್ಸಿನಲ್ಲಿ, ಆದರೆ ಜೀವದಲ್ಲಿ ತೊಂದರೆಯಿಲ್ಲದೆ. ನೀನು ನಿನ್ನ ಜೀವನವನ್ನು ಮುನ್ನಡೆಸಬೇಕು. ನಾನು ಅವರ ಮಾತನ್ನು ಮನಗಂಡೆ. ಆ ಕ್ಷಣವು ನನ್ನ ಜೀವನಕ್ಕೆ ಒಂದು ಮೌಲ್ಯವಾದ ಪಾಠವಾಯಿತು. ಆತ್ಮೀಯತೆ ಮತ್ತು ಗೌರವದ ಸಮತೋಲನ ಉಳಿಸುವುದು ಮುಖ್ಯ. ಆ ದಿನದ ನಂತರ ನಾನು ನನ್ನ ಜೀವನದಲ್ಲಿ ಹೆಚ್ಚು ಸ್ವತಂತ್ರ, ಗುರಿ ದೃಷ್ಟಿಯಿಂದ ಮುನ್ನಡೆದಿದ್ದೆ. ಆದರೆ ಸೌಮ್ಯ ಮೇಡನ್ ಅವರ ಪ್ರೇರಣೆ ಮತ್ತು ಹಿಂದೆಗಿನ ಕ್ಷಣಗಳು ಎಂದಿಗೂ ಮನಸ್ಸಿನಿಂದ ಅಳಿದಿಲ್ಲ. ಕಾಲೇಜು ದಿನಗಳು ಸಂಪೂರ್ಣವಾಗಿ ಮುಗಿಯುತ್ತಿರಲಿಲ್ಲ, ಆದರೆ ನನ್ನ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗಿತ್ತು. ನಾನು ನನ್ನ ಓದು ಮತ್ತು ಪ್ರಾಜೆಕ್ಟ್ ಮೇಲೆ ಸಂಪೂರ್ಣ ಗಮನ ಹರಿಸುತ್ತಿದ್ದೆ.
ಆದರೆ ಸೌಮ್ಯಾ ಮೇಡನ್ ಅವರೊಂದಿಗೆ ಕಳೆದ ಕ್ಷಣಗಳು ಸದಾ ನನ್ನ ಮನಸ್ಸಿನಲ್ಲಿ ನೆನಪಾಗಿ ಉಳಿದವು. ಅವರ ಸ್ಪರ್ಶ, ನಗು, ಧೈರ್ಯ ಎಲ್ಲವೂ ನನ್ನ ಜೀವನಕ್ಕೆ ಪ್ರೇರಣೆಯಾಗಿ ಪರಿಣಮಿಸಿತ್ತು. ಒಂದು ದಿನ ನಾವು ಕಾಫಿ ಶಾಪ್ನಲ್ಲಿ ಭೇಟಿಯಾಗಿದ್ದೆವು. ಅವರು ಹಗುರವಾಗಿ ನಗುತ್ತಾ, "ವಿಕ್ರಮ್, ನಾವು ಒಟ್ಟಿಗೆ ಕಳೆದ ಕ್ಷಣಗಳು ಸುಂದರವಾಗಿತ್ತು. ಆದರೆ ಇದು ಮುಂದುವರಿಯಲು ಸಾಧ್ಯವಿಲ್ಲ. ನಾನು ನನ್ನ ಜೀವನದಲ್ಲಿ ನನ್ನ ಗಂಡ, ಕೆಲಸ ಮತ್ತು ಜವಾಬ್ದಾರಿಗಳೊಂದಿಗೆ ಕಟ್ಟಿಕೊಳ್ಳಬೇಕಾಗಿದೆ. ನಾನು ಅರ್ಥಮಾಡಿಕೊಂಡೆ, ಈ ಸಂಬಂಧವು ಆತ್ಮೀಯವಾಗಿತ್ತು, ಆದರೆ ನೈತಿಕ ಮಿತಿಯನ್ನು ಮೀರುವುದಿಲ್ಲ. ನಾನು ಧೈರ್ಯವಾಗಿ ಹೇಳಿದರು, ಮೇಡನ್, ನೀವು ಕೊಟ್ಟ ಆ ಕ್ಷಣಗಳು ಎಂದಿಗೂ ಮರೆಯಲಾಗದು. ನಾನು ನಿಮ್ಮ ಜೀವನಕ್ಕೆ ಯಾವುದೇ ತೊಂದರೆ ಕೊಡಲಾರೆ. ಅವರ ಮುಖದಲ್ಲಿ ಒಂದು ಸಂತೋಷದ ನಗು ಕಂಡೆ. ಅವರು ಕೈ ಹಿಡಿದು ಹೇಳಿದರು, ನಿಮ್ಮ ಮನಸ್ಸು ಈ ಪಾಠವನ್ನು ಅರ್ಥಮಾಡಿಕೊಂಡಿದೆ ಎಂದರೆ ನನಗೆ ಸಂತೋಷ. ಜೀವನದಲ್ಲಿ ಈ ಗೌರವ ಮತ್ತು ಸತ್ಯತೆಯ ಸಮತೋಲನ ಅತಿ ಮುಖ್ಯ. ಆ ಕ್ಷಣದಿಂದ ನಾನು ಮೂಕವಾದ ಪ್ರೀತಿ, ಗೌರವ ಮತ್ತು ಆತ್ಮೀಯತೆಯ ಮೌಲ್ಯವನ್ನು ಅರಿತೆನು. ನಾನು ನನ್ನ ಓದು, ಕೆಲಸ ಮತ್ತು ಜೀವನದ ಗುರಿಗಳ ಮೇಲೆ ಹೆಚ್ಚು ಗಮನ ಹರಿಸತೊಡಗಿದೆ. ಸೌಮ್ಯಾ ಮೇಡಂ ನನ್ನ ಜೀವನದಲ್ಲಿ ಮಾರ್ಗದರ್ಶಕರಾಗಿ, ಪ್ರೇರಣೆಯಾಗಿ ಉಳಿದರು. ಆದರೆ ವೈಯಕ್ತಿಕ ಸಂಬಂಧವೂ ಮುಗಿಯಿತು. ಅದು ಒಂದು ಸುಂದರ ನೆನಪಾಗಿ ನನ್ನ ಮನಸ್ಸಿನಲ್ಲಿ ಉಳಿಯಿತು. ಕಾಲೇಜು ಮುಗಿದ ನಂತರ ನಾನು ನನ್ನ ಓದು ಮುಗಿಸಿ ಉದ್ಯೋಗ ಪ್ರಾರಂಭಿಸಿದೆ. ಆದರೆ ಸೌಮ್ಯಾ ಮೇಡನ್ ಅವರ ಮಾತುಗಳು, ನನ್ನೊಳಗಿನ ಪ್ರೇರಣೆ ಮತ್ತು ಜೀವನ ಪಾಠಗಳು ಎಂದಿಗೂ ಅಳಿತಾಗಲಿಲ್ಲ. ನಾನು ಕಲಿತ ಪಾಠ: ಆತ್ಮೀಯತೆ ಮತ್ತು ಗೌರವದ ಮಿತಿಯನ್ನು ಉಳಿಸಬೇಕು. ಜೀವನದಲ್ಲಿ ನೈತಿಕತೆ ಮತ್ತು ಸಮತೋಲನ ಮುಖ್ಯ. ಹಿಂದೆ ಮಾಡಿದ ಅನುಭವಗಳು ಸದಾ ಜೀವನದ ಪ್ರೇರಣೆಯಾಗುತ್ತವೆ. ಈ ರೀತಿಯಾಗಿ ನಾವು ನಮ್ಮ ಜೀವನವನ್ನು ಮುಂದುವರಿಸಿಕೊಂಡೆವು. ಆದರೆ ನಮ್ಮ ಹೃದಯದಲ್ಲಿ ಆ ಕ್ಷಣಗಳು ಸದಾ ಒಂದು ಸುಂದರ ನೆನಪಾಗಿ ಉಳಿದವು.